ಎಲ್ಲ ಹೋರಾಟದ ಒಡನಾಡಿಗಳೇ, ಇವತ್ತು ಕರ್ನಾಟಕ ಜನಶಕ್ತಿ ದಲಿತ ಸಂಘರ್ಷ ಸಮಿತಿ ಎಲ್ಲ ಪರಸ್ಪರ ಸಂಘಟನೆಗಳು ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಮನುಸ್ಮೃತಿಯನ್ನು ದಹನ ಮಾಡಿದ್ರು, ಈ ದಿನವನ್ನು ನಾವು ಆಚರಿಸಿದ್ದೇವೆ. ಅವತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಇರುವಂತಹ ಎಲ್ಲ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಲಿಂಗ ತಾರತಮ್ಯಗಳು ನಾಶ ಆಗಬೇಕು, ಪ್ರತಿಯೊಬ್ಬರು ಕೂಡ ಸಮಾನವಾಗಿ ಬದುಕುವಂತ ಹಕ್ಕು ಸಿಗಬೇಕು ಅಂತಹ ಆಶಯಗಳನ್ನು ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರು, ಮನುಸ್ಮೃತಿಯನ್ನು ದಯಿಸಿದ್ರು. ಆದ್ರೆ ಇವತ್ತಿಗೂ ಕೂಡ ಸಂವಿಧಾನ ಅನ್ನುವಂಥದ್ದು ಬಾಯಿ ಮಾತಲ್ಲಿದೆ ಬಿಟ್ಟರೆ ಆಚರಣೆಯಲ್ಲಿ ಇಲ್ಲ. ಮತ್ತು ಸಂವಿಧಾನದ ವಿರೋಧಿಗಳು ಮನುವಾದವನ್ನ ಸಮಾಜದ ತುಂಬ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮನುಸ್ಮೃತಿ ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಗಂಭೀರವಾಗಿ ಮತ್ತು ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ಮಾನ್ಯಳ ಸಾವು ನಮ್ಮ ಕಣ್ಣೆದುರುಗಡೆ ನಿಂತುಕೊಳ್ಳುತ್ತೆ. ಒಂದು ಜಾತಿ ಅನ್ನುವಂಥ ಕಾರಣವನ್ನ ಇಟ್ಕೊಂಡು ಪ್ರೀತಿಸಿ ಮದುವೆ ಆದಂತಹ ಒಬ್ಬ ಗರ್ಭಿಣಿ ಹೆಣ್ಣು ಮಗಳನ್ನ ತನ್ನ ಜಾತಿಯ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಳಿಕ್ಕೆ ಒಬ್ಬ ತಂದೆ ಪ್ರೀತಿ ಮತ್ತು ಮಮತೆಯನ್ನು ತೋರಿ ಸಾಕಿದಂತ ಒಬ್ಬ ತಂದೆ ಕ್ರೂರವಾಗಿ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾನೆ ಅಂತಂದ್ರೆ ಈ ಮನುವಾದ ಅನ್ನುವಂಥದ್ದು ಆತನ ತಲೆ ಒಳಗಡೆ ಎಷ್ಟು ಆಳವಾಗಿ ಬೇರ್ಬಿಟ್ಟಿದೆ ಅಂತ ನೋಡಬಹುದು. ಇವತ್ತು ಮಹಿಳೆಯರ ಮೇಲೆ ನಡೀತಿರುವಂತಹ ಅತ್ಯಾಚಾರಗಳು, ದೌರ್ಜನ್ಯಗಳು ಹೆಗ್ಗಿಲ್ದ ನಡೀತಾ ಇದೆ. ಅಪರಾಧಿಗಳು ನಿರಪರಾಧಿಗಳಾಗಿ ಬಿಡುಗಡೆ ಆಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ ಕುಲ್ದೀಪ್ ಸೆಂಗರ್ ಸಿಂಗ್ ಅನ್ನುವಂಥವನು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಇವತ್ತು ಜೀವಾವಧಿ ಶಿಕ್ಷೆಗೆ ಒಳಪಡಬೇಕಾಗಿದ್ದಂಥವನನ್ನ ನಿರ್ದೋಷಿ ಅಂತ ಹೇಳಿ ಅವನಿಗೆ ಬೇಲ್ ಕೊಟ್ಟು ಬಿಡುಗಡೆ ಮಾಡಿರುವಂತದ್ರ ವಿರುದ್ಧ ಇವತ್ತು ಆತನಿಂದ ಅತ್ಯಾಚಾರಕ್ಕೊಳಗಾಗಿರುವಂತಹ ಹೆಣ್ಣು ಮಗಳು, ಅವಳ ತಾಯಿ ಹೋರಾಟಕ್ಕೆ ಕೂತಿದ್ದಾರೆ. ಹಲವಾರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಿಕೊಂಡಂತ ಒಬ್ಬ ಪ್ರಭಾವಿ ಸ್ವಾಮಿ ಇವತ್ತು ಹೊರಗಡೆ ಬರ್ತಾನೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರ ತಲೆಗಳಲ್ಲಿ, ಅಧಿಕಾರಿಗಳ ತಲೆಗಳಲ್ಲಿ ಕೂಡ ಕೂತಿರುವಂತಹ ಮನುಸ್ಮೃತಿ ಅಂತಾನೆ ಹೇಳ್ಬೋದು. ಇವತ್ತು ಹೆಣ್ಣು ಮಕ್ಕಳಿಗೆ ಪ್ರೀತಿಸಿ ಬೇರೆಯವನ್ನ ಮದುವೆ ಮಾಡಿಕೊಂಡ್ರೆ ಆಸ್ತಿಯಲ್ಲಿ ಹಕ್ಕು ಸಿಗಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಅನ್ನುವಂಥದ್ದು ಆದೇಶ ಕೊಡುತ್ತೆ ಅಂತಂದ್ರೆ ಇವತ್ತು ಜನಸಾಮಾನ್ಯರ ತಲೆಯಿಂದ ಹಿಡಿದು ಮೇಲೆ ಕೂತಿರುವಂತ ಪ್ರತಿಯೊಬ್ಬ ಅಧಿಕಾರಿಗಳ, ಜಡ್ಜ್ಗಳ ತಲೆಯೊಳಗಡೆ ಕೂಡ ಮನುಸ್ಮೃತಿ ಅನ್ನುವಂಥದ್ದು ಎಷ್ಟು ಆಳವಾಗಿ ಬೇರ್ಪಟ್ಟಿದೆ ಅನ್ನೋದನ್ನ ನಾವು ನೋಡ್ಬೋದು. ಈ ಮನುಸ್ಮೃತಿ ಅನ್ನುವಂಥದ್ದು ಮನುಷ್ಯ ವಿರೋಧಿ ಆಗಿರುವಂಥದ್ದು, ಜೀವ ವಿರೋಧಿ ಆಗಿರುವಂಥದ್ದು, ಸಮಾಜಕ್ಕೆ ಒಂದು ಕಂಟಕಪ್ರಾಯವಾಗಿರುವಂಥದ್ದು. ಇದು ಹಳೆದಾಗ ಮಾತ್ರನೇ ಸಮಾನತೆ ಎನ್ನುವಂಥ ಆಶಯವನ್ನು ನಾವು ಸಾಧಿಸ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು. ಇವತ್ತು ನಾವು ಮನುಸ್ಮೃತಿಯನ್ನು ದಯಿಸೋದ್ರ ಮುಖಾಂತರ ಈ ಮನುವಾದ ಅನ್ನುವಂಥದ್ದು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗು ನಾಶ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಇವತ್ತು ಮರ್ಯಾದೆಗಳ ಹತ್ಯೆಗೆ ಒಳಗಾಗಿರುವಂಥ ಮಾನ್ಯರಿಗೆ ನ್ಯಾಯ ಸಿಗಬೇಕು, ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು, ಲಿಂಗ ಸಮಾನತೆ ಬರಬೇಕು, ಜಾತೀಯತೆ ಅಳಿಬೇಕು, ಒಂದು ಸಮಾನತೆ ಅನ್ನುವಂಥದ್ದು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಮುಂದೆಯೂ ಕೂಡ ಸಂವಿಧಾನ ಅನ್ನುವಂಥದ್ದು ಸಂಪೂರ್ಣವಾಗಿ ಜಾರಿಯಾಗುವವರೆಗೂ, ಮನುವಾದ ಅನ್ನುವಂಥದ್ದು ಸಂಪೂರ್ಣವಾಗಿ ಅಳಿಯುವಂಥವರೆಗೂ ಎಲ್ಲರೂ ಕೂಡ ಗಟ್ಟಿ ಹೋರಾಟವನ್ನು ರೂಪಿಸೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.